ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಯಾರೆಲ್ಲ ನೋಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾನು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಸೊ ಇವಳು ನನ್ನ ಜೊತೆನೇ ಬೇಗ ಇದ್ಲು. ಶಾನು ಕೂಡ ಅವಳು ಹೋಮ್ವರ್ಕ್ ಪೆಂಡಿಂಗ್ ಇಟ್ಟಿದ್ಲು ರಿವಿಷನಿಂದು. ಸೊ ಹಾಗಾಗಿ ಬಂದು ಮಾರ್ನಿಂಗ್ ಮಾಡ್ಕೊತಿದ್ದಾಳೆ ನನ್ನ ಜೊತೆನೇ. ಸೊ ನಾನು ಅಡುಗೆ ಮನೇಲಿ ಟಿಫನಿಗೆ ರೆಡಿ ಮಾಡ್ಕೊತಿದ್ದೆ ಪಲಾವಿಗೆ. ಸೊ ಪಲಾವಿಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಒಂದು ಇಷ್ಟು ಪುದೀನ ತೆಗೆದಿಟ್ಕೊಂಡಿದ್ದೀನಿ, ಅರ್ಧ ಕಪ್ ಕಾಯಿ ತುರಿ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, 2ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಅದು ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸ್ತಿದೆಯಲ್ಲ, ಇಷ್ಟಿದ್ರೆ ಪೇಸ್ಟ್ ಸಾಕಾಗುತ್ತೆ. ಸೊ ನಮ್ಮನೇಲಿ ಸ್ವಲ್ಪ ಖಾರ ಕಮ್ಮಿ, ಹಾಗಾಗಿ ನಾನು ಮೆಣಸಿನ್ಕಾಯಿ 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಖಾರ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಅಷ್ಟೊತ್ತಿಗೆ ಅಕ್ಕಿ ನೆನೆಸಿಡೋಣ ಅಂತ ನಾನು ನೆನೆಸಿಡ್ತಿದ್ದೀನಿ. ಸೊ ನಾನು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಸೊ 5 to 6 ಮೆಂಬರ್ಸ್ಗೆ ಆಗುತ್ತೆ, ತಿಂಡಿ ತಿನ್ಬೋದು. ಸೊ ತರಕಾರಿ ನಾನು ನೈಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟು ಮತ್ತು ಹುರುಳಿಕಾಯಿ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಏನೇನು ಬೇಕು ತರಕಾರಿ ನೋಡೋಣ. ಸೊ ಆಲೂಗೆಡ್ಡೆ 1 ತೊಗೊಂಡಿದ್ದೆ, ಟೊಮೊಟೊ 2 ತೊಗೊಂಡಿದ್ದೆ, ಬಟಾಣಿ ಮತ್ತು ಈರುಳ್ಳಿ 2ರಿಂದ 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಗ್ಗರಣೆಗೆ ನಾನು ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಸಾಸಿವೆ ಹಾಕಿದ್ದೀನಿ. ಸೊ ಸಾಸಿವೆ ಸಿಡಿದ ತಕ್ಷಣ ನಾನು ಪಲಾವ್ ಎಲೆ ತೆಗೆದಿಟ್ಕೊಂಡಿದ್ದೆ, ಪಲಾವ್ ಎಲೆ ಹಾಕ್ತಿದ್ದೀನಿ. ಸೊ ನೆಕ್ಸ್ಟು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದು ಕೂಡ. ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಅದು ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಸೊ ಮಸಾಲೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿರಬೇಕದು, ಆವಾಗ ಹಸಿ ಸ್ಮೆಲ್ ಹೊರಟೋಗುತ್ತೆ. ಹಸಿ ಸ್ಮೆಲ್ ಹೋಗಿದೆ ಅಂದಾಗ ಚೆನ್ನಾಗಿ ಬೆಂದಾದಮೇಲೆ ತುಂಬ ಚೆನ್ನಾಗಿ ಸ್ಮೆಲ್ಲು ಬರ್ತಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಸ್ವಲ್ಪ ನೀವು ಇನ್ನೂ ಹಸಿ ಥರ ಇದೆ ಅನ್ನೋವಾಗಲೇ ಮತ್ತೆ ಎಲ್ಲ ತರಕಾರಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗಲ್ಲ. ಪಲಾವೇ ಒಂದು ಸ್ವಲ್ಪ ಸ್ಮೆಲ್ ಬರ್ತಿರುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು. ಸೊ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ ಬೆಂದಾದ್ಮೇಲೆ. ಸೊ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಆವಾಗ. ಸೊ ಈ ಥರ ನಮ್ಮ ಮನೇಲಂತೂ ಪಲಾವ್ ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಾರ್ನಿಂಗು ಮತ್ತು ಆಫ್ಟರ್ನೂನ್ 2 ಟೈಮು ಕೂಡ ಪಲಾವೇ ತಿಂತಾರೆ. ಪಲಾವು ಮತ್ತು ಟೊಮೊಟೊ ಬಾತ್ ಆ ಥರ ಏನಾದರೂ ಮಾಡಿದ್ರೆ 2 ಟೈಮ್ಗೂ ಮಾಡ್ತೀನಿ, ಚೆನ್ನಾಗಿರುತ್ತೆ. ಹಂಗಾಗಿ ಅವ್ರು ಮಧ್ಯಾಹ್ನನೂ ಕೂಡ ಅದನ್ನೇ ಯೂಸ್ ಮಾಡ್ತಾರೆ. ಸೊ ನೋಡಿ ಯಾವ ಥರ ಬೇಯ್ತಿದೆ ಅಂತ. ಸೊ ಈ ಥರ ಬೆಂದ ಮೇಲೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬರ್ತಿದೆ ಅಲ್ವಾ, ಕುದೀತಿರೋದು ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಸೊ ಟೊಮೊಟೊನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಅದ್ರ ಜೊತೆ ಮಸಾಲೆ ಎಲ್ಲ ನೀಟಾಗಿ ಬೆರಿಬೇಕು ಟೊಮೊಟೊಗೂ ಕೂಡ. ಸೊ ಟೊಮೊಟೊಗೆ ಬೆರೆದಿದ್ಮೇಲೆ ಮತ್ತು ಕಟ್ ಮಾಡ್ಕೊಂಡಿರೋ ಅಂಥ ತರಕಾರಿನ ಆ್ಯಡ್ ಮಾಡ್ತಿದ್ದೀನಿ, ಹುರುಳಿಕಾಯಿ ಮತ್ತು ಕ್ಯಾರೆಟ್ನ. ಸೊ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಸಾಲೆಗೆಲ್ಲ ಬೆರಿಬೇಕು ಅಲ್ವಾ ತರಕಾರಿ, ಹಾಗಾಗಿ. ಸೊ ನೋಡಿ ಇಷ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ ಅಂತ. ನೋಡೋಕ್ಕೆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಅದ್ರ ಜೊತೆ ನಾನು ಆಲೂಗೆಡ್ಡೆ ಹಾಕ್ತಿದ್ದೀನಿ. ಸೊ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ಮಸಾಲೆ ಎಲ್ಲ ಬೆರೆದ್ರೇ ಚೆನ್ನಾಗಿರೋದು. ನೀವು ಕೂಡ ಒಂದ್ಸರಿ ಇದೇ ಥರ ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡೋಕ್ಕೆ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆಯೋ ಟೇಸ್ಟು ಕೂಡ ಹಾಗೇ ಇರುತ್ತೆ. ಮತ್ತು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಲ್ವಾ. ಸೊ ಇಷ್ಟು ಮಿಕ್ಸ್ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಟೇಸ್ಟು ಹಾಗೇ ಇರುತ್ತೆ. ನೆಕ್ಸ್ಟ್ ನೆನೆಸಿಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ತಿದ್ದೀನಿ ನಾನು. ಸೊ ನಮ್ಮನೇಲಿ ಸ್ವಲ್ಪ ಮೆತ್ತಗಿರಬೇಕು, ಹಾಗಾಗಿ ನಾನು ಮುಂಚೆ ನೆನೆಸಿಟ್ಟಿರ್ತೀನಿ. ನಿಮಗೆ ಉದ್ರುದ್ರಾಗಿ ಸ್ವಲ್ಪ ಗಟ್ಟಿ ಇದ್ರೂ ಓಕೆ ತಿಂತೀವಿ ಅಂದರೆ ನೆನೆಸೋ ಅವಶ್ಯಕತೆ ಇರಲ್ಲ. ಸೊ ನಮ್ಮನೆಗೆ ಸ್ವಲ್ಪ ಸ್ಮೂತಾಗಿರಬೇಕು, ನಮ್ಮನೇಲಿ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಮತ್ತು ಮೆತ್ತಗಿರಬೇಕು, ಹಾಗಾಗಿ ಸ್ವಲ್ಪ ನೆನೆಸಿಟ್ಕೊಂಡಿರ್ತೀನಿ. ಸೊ ತುಂಬ ಮೆತ್ತಗೇನಾಗಲ್ಲ, ಇದು ಕೂಡ ಚೆನ್ನಾಗೇ ಇರುತ್ತೆ. ಮತ್ತು ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅಕ್ಕಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ನಾನು ನೆನೆಸಿಟ್ಟಿದ್ದೀನಿ ಅಲ್ವಾ, ಸುಮ್ಮನೆ 2 ಸರಿ ಹಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂತೆ ಮೆಷರ್ಮೆಂಟ್ ತೊಗೊಂಡು ಹಾಕಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಕುದಿಬೇಕು, ಕುದ್ದಷ್ಟು ಚೆನ್ನಾಗಿರುತ್ತೆ. ಸೊ ಉಪ್ಪಾದಮೇಲೆ ನಾನು ಬಟಾಣಿನ ಈಗ ಆ್ಯಡ್ ಮಾಡ್ಕೊಡ್ತಿದ್ದೀನಿ ಲಾಸ್ಟಲ್ಲಿ. ಸೊ ಬಟಾಣಿ ಬೇಗ ಬೇಯುತ್ತೆ ಅಲ್ವ, ಸೊ ಹಾಗಾಗಿ ನಾನು ಇದು ಲೇಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಮತ್ತೆ ಮಿಕ್ಸ್ ಮಾಡಿ ನಾನು ಕುದಿಯೋಕ್ಕೆ ಬಿಡ್ತಿದ್ದೀನಿ. ಸೊ ಚೆನ್ನಾಗಿ ಕುದ್ದಷ್ಟು ನಿಮಗೆ ಮಸಾಲೆ ಎಲ್ಲ ಅನ್ನಕ್ಕೆ ಬೆರೆದಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ವಿಷಲ್ ಕೂಗ್ಸಾದ್ಮೇಲೆ ತೆಗೆದಾಗ ನೀವು ಮಸಾಲೆ ಮತ್ತು ತರಕಾರಿ ಎಲ್ಲ ಮೇಲಿರುತ್ತೆ, ಅಕ್ಕಿ ಅನ್ನ ಥರ ಕೆಳಗಡೆ ಇರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ವಿಷಲ್ ಕೂಗೋಷ್ಟೊತ್ತಿಗೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೆ. ನೋಡಿ ಒಂದು ಈರುಳ್ಳಿ ಮತ್ತು ಸೌತೆಕಾಯಿ
ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದ್ದೀನಿ ಮೊಸರು ಬಜ್ಜಿಗೆ. ಸೊ ನಮ್ಮ ಮನೇಲಿ ಈ ಥರ ಇದ್ರೇ ತಿನ್ನೋದು. ಸೊ ನೋಡಿ ಬರೀ ನಾನು 2 ವಿಷಲ್ ಕೂಗಿಸಿರೋದು, ಅನ್ನ ಚೆನ್ನಾಗೂ ಆಗಿದೆ. ಇಷ್ಟ ಆದರೆ ಸಾಕು, ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.